Hello everyone, welcome back to another video. In today's video, we are going to practice some daily useful English words, and along with that, by using these words, we are going to create some examples. First word, afraid. Afraid ಅಂದ್ರೆ ಹೆದರು ಅಥವಾ ಭಯ ಪಡುವಂತ ಅರ್ಥ. ಐ ಆಮ್ ನಾಟ್ ಅಫ್ರೇಡ್ ಆಫ್ ಎನಿವನ್. ನಾನು ಯಾರಿಂದಲೂ ಹೆದರುವುದಿಲ್ಲ. ನೆಕ್ಸ್ಟ್ ಒನ್, ಆಫ್ಟರ್. ಆಫ್ಟರ್ ಅಂದ್ರೆ ನಂತರ, ಬಳಿಕ ಅಥವಾ ಆ ನಂತರ ಅಂತ ಅರ್ಥ. ರೈಟ್, ಲೆಟ್ಸ್ ಕ್ರಿಯೇಟ್ ಸಮ್ ಸೆಂಟೆನ್ಸಸ್. ಕಮ್ ಆಫ್ಟರ್ 5 minutes. 5 ನಿಮಿಷಗಳ ನಂತರ ಬನ್ನಿ ಅಥವಾ ಬಾ. ನಾನು ನಿನಗೆ 5 ನಿಮಿಷ ನಂತರ ಕಾಲ್ ಮಾಡ್ತೀನಿ. ಐ ವಿಲ್ ಕಾಲ್ ಯು ಆಫ್ಟರ್ 5 minutes. ನೆಕ್ಸ್ಟ್ ಒನ್, ಅರೈವ್. ಅರೈವ್ ಅಂದರೆ ಆಗಮಿಸುವಂತ ಅರ್ಥ. ಟ್ರೈನ್ ವಿಲ್ ಅರೈವ್ ಇನ್ 5 minutes. ಟ್ರೇನು 5 ನಿಮಿಷದ ನಂತರ ಆಗಮಿಸುತ್ತದೆ ಅಥವಾ ಬರುತ್ತದೆ. ವೆನ್ ವಿಲ್ ಹಿ ಅರೈವ್. ಅವನು ಯಾವಾಗ ಬರ್ತಾನೆ ಅಥವಾ ಯಾವಾಗ ಆಗಮಿಸುತ್ತಾನೆ. ನೆಕ್ಸ್ಟ್ ಒನ್, ಅಗ್ಯಾನ್. ಅಗ್ಯಾನ್ ಅಂದರೆ ಮತ್ತೊಮ್ಮೆ, ಇನ್ನೊಮ್ಮೆ. ಡೋಂಟ್ ಕಾಲ್ ಮಿ ಅಗ್ಯಾನ್. ನನಗೆ ಇನ್ನೊಮ್ಮೆ ಕಾಲ್ ಮಾಡಬೇಡ. ಕಮ್ ಅಗ್ಯಾನ್, ಮತ್ತೆ ಬನ್ನಿ. ನೆಕ್ಸ್ಟ್ ಒನ್, ಅಗೇನ್ಸ್ಟ್. ಅಗೇನ್ಸ್ಟ್ ಅಂದರೆ ವಿರುದ್ಧವಾಗಿ. ಐ ಆಮ್ ಗೋಯಿಂಗ್ ಟು ಕಂಪ್ಲೇನ್ ಅಗೇನ್ಸ್ಟ್ ಯು. ನಾನು ನಿನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಲಿದ್ದೇನೆ. ಡೋಂಟ್ ಟಾಕ್ ಅಗೇನ್ಸ್ಟ್ ಮೀ. ನನ್ನ ವಿರುದ್ಧವಾಗಿ ಮಾತಾಡಬೇಡ. ಈ ರೀತಿಯಾಗಿ ನೀವು ಹಲವು ವಾಕ್ಯಗಳನ್ನ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಇಫ್ ಯು ಪ್ರಾಕ್ಟೀಸ್ ವೊಕ್ಯಾಬ್ಯುಲರಿ ಬೈ ಕ್ರಿಯೇಟಿಂಗ್ ಸೆಂಟೆನ್ಸಸ್, you will be able to remember words for longer period. So next one, aged. Aged ಅಂದರೆ ವಯಸ್ಸಾದ, ಪುರಾತನ ಅಂತ ಅರ್ಥ. Let's make a sentence. ಅವನು ವಯಸ್ಸಾದ ವ್ಯಕ್ತಿ. He is a aged person. Next one, agency. Agency ಅಂದರೆ ಸಂಸ್ಥೆ ಅಂತ ಅರ್ಥ. Next one, aggressive. Aggressive ಅಂದರೆ ಆಕ್ರಮಣಕಾರಿ. ರೈಟ್, ಸೊ ಇದನ್ನು ಇಂಗ್ಲೀಷಲ್ಲಿ ನಾವು ಒಂದು ಸೆಂಟೆನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡೋಣ. ವಿರಾಟ್ ಕೊಹ್ಲಿ ಪ್ಲೇಡ್ ಆ್ಯನ್ ಅಗ್ರೆಸಿವ್ ಇನ್ನಿಂಗ್ ಅಗೇನ್ಸ್ಟ್ ಪಾಕಿಸ್ತಾನ್. ಪಾಕಿಸ್ತಾನ್ ವಿರುದ್ಧವಾಗಿ ವಿರಾಟ್ ಕೊಹ್ಲಿ ಅವರು ಒಂದು ಆಕ್ರಮಣಕಾರಿ ಇನ್ನಿಂಗ್ಸ್ನ ಆಡಿದರು. ಡೋಂಟ್ ಬಿ ಸೋ ಅಗ್ರೆಸಿವ್. ಅಷ್ಟೊಂದು ಆಕ್ರಮಣಕಾರಿ ಆಗಬೇಡ. ರೈಟ್, ಯು ಕ್ಯಾನ್ ಕ್ರಿಯೇಟ್ ಮೆನಿ ಸೆಂಟೆನ್ಸಸ್ ಆ್ಯಂಡ್ ಪ್ರಾಕ್ಟೀಸ್. ನೆಕ್ಸ್ಟ್ ಒನ್, ಎಗೋ. ಎಗೋ ಅಂದರೆ ಕೆಲವು ಸಮಯಕ್ಕೂ ಮೊದಲು ಅಥವಾ ಹಿಂದೆ. ಅವನು 5 ನಿಮಿಷಗಳ ಹಿಂದೆ ಬಂದ. ಹಿ ಕೇಮ್ 5 minutes ಎಗೋ. ಅವನು 5 ನಿಮಿಷಗಳ ಹಿಂದೆ ಹೋದ. ಹಿ ಲೆಫ್ಟ್ 5 minutes ಎಗೋ. ರೈಟ್, ನೆಕ್ಸ್ಟ್ ಒನ್, ಅಗ್ರಿ. ಅಗ್ರಿ ಅಂದರೆ ಒಪ್ಪು. ಐ ಡೋಂಟ್ ಅಗ್ರಿ ವಿತ್ ಯು. ನಾನು ನಿನ್ನಿಂದ ಒಪ್ಪುವುದಿಲ್ಲ. ಡೂ ಯು ಅಗ್ರಿ ದಿಸ್. ನೀನು ಇದನ್ನು ಒಪ್ತೀಯಾ. ನೆಕ್ಸ್ಟ್ ಒನ್, ಅಲೈವ್. ಅಲೈವ್ ಅಂದರೆ ಜೀವಂತ ಅಂತ ಅರ್ಥ. ಹಿ ಈಸ್ ಸ್ಟಿಲ್ ಅಲೈವ್. ಅವನು ಇನ್ನೂ ಜೀವಂತ ಇದ್ದಾನೆ. ಅಹೆಡ್. ಅಹೆಡ್ ಅಂದರೆ ಮುಂದೆ ಅಂತ ಅರ್ಥ. ಡೋಂಟ್ ಗೋ ಹೆಡ್. ಮುಂದೆ ಹೋಗಬೇಡ. ನಿನ್ನ ಮುಂದೆ ಯಾರು ನಿಂತಿದ್ದಾರೆ. ಹೂ ಈಸ್ ಸ್ಟ್ಯಾಂಡಿಂಗ್ ಅಹೆಡ್ ಆಫ್ ಯು. ರೈಟ್, ನೆಕ್ಸ್ಟ್ ಒನ್, ಅಲೌ. ಅಲೌ ಅಂದರೆ ಅನುಮತಿಸು, ಅನುಮತಿ ಕೊಡು. ಡೋಂಟ್ ಅಲೌ ಹಿಮ್. ಅವನಿಗೆ ಅನುಮತಿ ಕೊಡಬೇಡ. ನನಗೆ ಮಾತನಾಡಲು ಅನುಮತಿ ಕೊಡು. ಅಲೌ ಮೀ ಟು ಸ್ಪೀಕ್. ರೈಟ್, ಅಸಿಸ್ಟ್. ಅಸಿಸ್ಟ್ ಅಂದರೆ ಸಹಾಯ ಮಾಡು. ಹೌ ಕ್ಯಾನ್ ಐ ಅಸಿಸ್ಟ್ ಯು. ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು. ರೈಟ್, ನೆಕ್ಸ್ಟ್ ಒನ್, ಆಲ್ಮೋಸ್ಟ್. ಆಲ್ಮೋಸ್ಟ್ ಅಂದರೆ ಬಹುತೇಕ. ಅಂದರೆ ಒಂದು ಕೆಲಸ ಇದೆ, ಅದು 90% ಕಂಪ್ಲೀಟ್ ಆಗಿದೆ. ಸೊ ಅದನ್ನು ನಾವು ಆಲ್ಮೋಸ್ಟ್ ಬಳಸಿ ಹೇಳ್ಬೋದು. ಮೈ ವರ್ಕ್ ಈಸ್ ಆಲ್ಮೋಸ್ಟ್ ಡನ್. ರೈಟ್, ನನ್ನ ಕೆಲಸ ಬಹುತೇಕ ಮುಗ್ದಿದೆ. ನೆಕ್ಸ್ಟ್ ಒನ್, ಅಲೋನ್. ಅಲೋನ್ ಅಂದರೆ ಏಕಾಂಗಿ ಅಂತ ಅರ್ಥ. ಐ ಆಮ್ ಸ್ಟ್ಯಾಂಡಿಂಗ್ ಅಲೋನ್. ನಾನು ಏಕಾಂಗಿಯಾಗಿ ನಿಂತಿದ್ದೇನೆ. ಐ ಆಮ್ ಗೋಯಿಂಗ್ ಅಲೋನ್. ನಾನು ಒಬ್ಬನೇ ಅಥವಾ ಏಕಾಂಗಿಯಾಗಿ ಹೋಗ್ತಾ ಇದ್ದೇನೆ. ರೈಟ್, ನೆಕ್ಸ್ಟ್ ಒನ್, ಅಲಾಂಗ್. ಅಲಾಂಗ್ ಅಂದರೆ ಜೊತೆಯೊಟ್ಟಿಗೆ ಅಥವಾ ಜೊತೆಯಾಗಿ. ಹೂ ಈಸ್ ಕಮಿಂಗ್ ಅಲಾಂಗ್ ವಿತ್ ಯು. ನಿನ್ನ ಜೊತೆಯಲ್ಲಿ ಯಾರು ಬರ್ತಿದ್ದಾರೆ. ಐ ಆಮ್ ಗೋಯಿಂಗ್ ಅಲಾಂಗ್ ರವಿ. ನಾನು ರವಿ ಜೊತೆ ಹೋಗ್ತಾ ಇದ್ದೀನಿ. ರೈಟ್, ಅಲೌಡ್. ಅಲೌಡ್ ಅಂದರೆ ಗಟ್ಟಿಯಾಗಿ ಅಥವಾ ಜೋರಾಗಿ ಅಥವಾ ಕೇಳಿಸುವಂತೆ. ಸ್ಪೀಕ್ ಅಲೌಡ್. ಗಟ್ಟಿಯಾಗಿ ಮಾತಾಡು. ಡೋಂಟ್ ಸ್ಪೀಕ್ ಅಲೌಡ್. ಗಟ್ಟಿಯಾಗಿ ಮಾತಾಡಬೇಡ ಅಥವಾ ಜೋರಾಗಿ ಮಾತಾಡಬೇಡ. ಆಲ್ರೆಡಿ ಅಂದರೆ ಈಗಾಗಲೇ. ನಾನು ಈಗಾಗಲೇ ತಿಂದಿದ್ದೇನೆ. ಐ ಹ್ಯಾವ್ ಆಲ್ರೆಡಿ ಈಟನ್. ನೆಕ್ಸ್ಟ್ ಒನ್, ಆಲ್ಸೋ. ಆಲ್ಸೋ ಅಂದರೆ ಕೂಡ. ನಾನು ಕೂಡ ಬರ್ತಾ ಇದ್ದೀನಿ. ಐ ಆಮ್ ಆಲ್ಸೋ ಕಮಿಂಗ್. ಅವನು ಕೂಡ ಬರ್ತಾ ಇದ್ದಾನೆ. ಹಿ ಈಸ್ ಆಲ್ಸೋ ಕಮಿಂಗ್. Hey guys, that's all in this video. If you like the video, subscribe to the channel. Thank you.